ಈಗೇನು ಈ ಕಂಕಣ ತಾನೇ ಇಷ್ಟೆಲ್ಲ ಪ್ರಾಬ್ಲಮ್ಮು. ಅದೇ ಇಲ್ಲ ಅಂದರೆ ಎಲ್ಲ ಕ್ಲಿಯರ್ ಅಲ್ವಾ? ಅದನ್ನೇ ತೆಗೆದ್ರೆ ಆಯಿತು. ಗೌತಮ್ ಏನ್ ಮಾಡಿದ್ರಿ? ಇದನ್ನ ಯಾಕೆ ತೆಗೆದ್ರಿ? ಗೊತ್ತಿತ್ತು ನಿಮಗೂ ಆ ಕಂಕಣ ಅಂದ್ರೆ ಬಹಳ ಇಷ್ಟ ಅಂತ. ನಿಮಗೆ ನನಗಿಂತ ದಾರನೇ ಬಹಳ ಹೆಚ್ಚಾಯ್ತಲ್ವಾ? ಸುಮ್ನೆ ಏನೇನೋ ಹೇಳ್ಬೇಡಿ. ಕೈಯಲ್ಲಿ ಕಂಕಣ ಕಾಣ್ದಿದ್ರೆ ಅಮ್ಮ 1000 ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ಹೇಳಿದ್ದು. ದಯವಿಟ್ಟು ನೀವಿಬ್ರು ಸುಮ್ಮನೆ ಇರ್ತೀರಾ? ಇದೇ ವಿಷಯಕ್ಕೆ ನಿಮ್ಮಿಬ್ರು ಮಧ್ಯೆ ಸಮಸ್ಯೆ ಬರ್ಬೋದು ಅಂತ ನನಗನ್ಸಿತ್ತು. ಅದಕ್ಕೆ ಇನ್ನೊಂದು ತಂದಿದ್ದೀನಿ, ತಗೊಳ್ಳಿ ಬಿಕ್ಕಿ. ಇದು ನೀವೇ ಕಟ್ಟಿ. ಆರ್ತಿ, ಪ್ಲೀಸ್ ಕಟ್ಟಿಸ್ಕೊಳ್ಳಿ. ಸಣ್ಣ ಪುಟ್ಟ ಮನಸ್ತಾಪನೆ ಮುಂದೆ ದೊಡ್ಡದಾಗೋ ಚಾನ್ಸ್ ಇರತ್ತೆ. ಅದನ್ನೆಲ್ಲ ಅಲ್ಲಲ್ಲೇ ಮುಗಿಸ್ಬಿಡ್ಬೇಕು. ಸಮಾಧಾನ ಆಯ್ತಾ ನಿಮ್ಗೆ? ಇದನ್ನು ಗೌತಮ್ ಹೇಳಿದ್ರಂತ ತಾನೇ ಕಟ್ಟಿಸ್ಕೊಂಡಿದ್ದು. ನಮಗೋಸ್ಕರ ಮುಂದಾಲೋಚನೆ ಮಾಡಿ ಇದನ್ನ ತಂದಿದ್ದು ಅವರೇ ಅಲ್ವಾ? ಆ ಮುಂದಾಲೋಚನೆ ನಿಮ್ಗಿದ್ದಿದ್ರೆ ನೀವು ದೇವಸ್ಥಾನಕ್ಕೆ ಹೋಗಿ ಕಂಕಣನೇ ಕಟ್ಟಿಸ್ಕೋತಿರ್ಲಿಲ್ಲ. ಒಂದೇ ಕಲ್ಲಲ್ಲಿ 2 ಅಕ್ಕಿ ಹೊಡೆಯೋದು ಅಂದರೆ ಇದೇನೆ. ನಮ್ಮ ಕೆಲಸನೂ ಆಗಬೇಕು, ನಾವು ಒಳ್ಳೆಯವರು ಆಗಬೇಕು. ಅಕ್ಕ ಎಲ್ಲೋಗಿದ್ಯೆ? ಈಗ ಅಳೋ ಅಂಥದ್ದು ಏನಾಯ್ತು ಅಂತ ಹೇಳಕ್ಕ. ನೀನು ಅಳ್ತಿದ್ರೆ ನಂಗೆ ಟೆನ್ಷನ್ ಆಗುತ್ತೆ. ವಿಕ್ರಾಂತ್ ಅವರು ನನ್ನ ಮೇಲೆ ಅನುಮಾನ ಪಟ್ಬಿಟ್ರು ಅದಿತಿ. ಆರ್ತಿ, ನಾನು ನಿಮ್ಮ ಮೇಲೆ ಡೌಟ್ ಪಡೋಕ್ಕಾಗತ್ತೇನ್ರಿ? ಚಾನ್ಸೇ ಇಲ್ಲ ರೀ. ಹೇಗೆ ರಾಗಿ ಮುದ್ದೆಗೆ 2 ಕಡೆ ತಲೆ ಬುಡ ಇರಲ್ವೋ ಹಾಗೆ ವಿಕ್ಕಿಗೂ ಕೂಡ ನಿಮ್ಮ ಮೇಲೆ ಡೌಟ್ ಅನ್ನೋದೇ ಇಲ್ಲ ರೀ. ಅದಕ್ಕೆಲ್ಲ ಕಾರಣ ನನ್ನ ಲವ್ ಅಂತ ರೀ. ಪಕ್ಕ ಪ್ಯೂರ್ 100% ಲವ್ ರೀ. ನಿಜಾನಾ ಅಕ್ಕ? ಏನು ಡೌಟ್ ಅಂತೆ ಅವರಿಗೆ? ನಾನು ಗೌತಮ್ ಅವ್ರು ಹೇಳ್ದಂಗೆ ಕೇಳ್ತೀನಂತೆ, ಅವ್ರು ಹೇಳ್ದಂಗೆ ಮಾಡ್ತೀನಂತೆ. ವಿಕ್ರಾಂತ್ ಅವ್ರ ಮಾತಿಗೆ ಬೆಲೆನೇ ಕೊಡಲ್ವಂತೆ. ಓ, ಇದೆಲ್ಲ ನೀನು ಕಂಕಣ ಕಟ್ಟಿಸ್ಕೊಂಡಿರೋದಕ್ಕೆ ಆಗ್ತಿರೋದಾ? ನಿಂಗೆ ಗೊತ್ತಲ್ವಾ ಅದಿತಿ, ನಾನು ವಿಕ್ರಾಂತ್ ಅವ್ರನ್ನ ಎಷ್ಟು ಇಷ್ಟಪಡ್ತೀನಿ ಅಂತ. ಆದರೆ ಯಾಕೆ ಅವ್ರಿಗೆ ಅದು ಅರ್ಥ ಆಗ್ತಿಲ್ಲ? ಅವ್ರಿಗೆ ಮಾಡೋದು ತಪ್ಪಲ್ವಾ? ನಾನು ಏನ್ರಿ ತಪ್ಪು ಮಾಡಿದೆ? ಈ ಬಡ್ಡಿ ಮಗನ ಹಾರ್ಟು ಬೇಜಾನ್ ಹಿಂಸೆ ಕೊಡುತ್ರಿ. ಹುಚ್ಚುರಿ ಅದಕ್ಕೆ ನಿಮ್ಮ ಮೇಲೆ. ಒಂದೇ ಒಂದು ಕ್ಷಣ ನೀವು ಮಿಸ್ ಆಗ್ತೀರ ಅಂತ ಒಂದೇ ಒಂದು ಥಾಟ್ ಬಂದರು ವಿಲ 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 ಅಂತ ಒದ್ದಾಡತ್ರಿ. ನಿಯತ್ತಾಗಿ ಲವ್ ಮಾಡಿರೋ ಎಲ್ಲ ಹುಡುಗರು ಪಾಸಿಟಿವ್ ಆಗಿರ್ತಾರೆ. ನಿಮಗೆ ಗೊತ್ತಾ? ನನ್ನ ಹುಚ್ಚಾಟದಿಂದ ನಿಮಗೆ ಬೇಜಾರಾಗಿದ್ರೆ ಐ ಆಮ್ ಸಾರಿ ರೀ.
ಆದ್ರೆ ನಮ್ಮಿಬ್ರು ಮಧ್ಯ ಗೌತಮ್ನ ಬರೋದಕ್ಕೆ ಬಿಟ್ಟಿದ್ದು ತಪ್ಪಲ್ವಾ? ನನಗೂ ನಿಮ್ಮಿಬ್ರು ಮಧ್ಯೆ ಬರೋದು ಸರಿ ಅಲ್ಲ ಅನ್ಸುತ್ತೆ. ಆದರೂ ಒಂದು ಮಾತು ಹೇಳ್ತೀನಿ, ನಿನ್ನ ಮನಸ್ಸಿನಲ್ಲಿ ಬೇರೆ ಉದ್ದೇಶ ಇದ್ರು ಎಲ್ರಿಗೂ ಕಾಣೋ ಹಾಗೆ ಕೊನೆಗೆ ಗೌತಮ್ ಅವ್ರು ಹೇಳಿದ್ದೇನೆ ಮಾಡಿದೆ ಅಲ್ವಾ? ಅದರಿಂದ ವಿಕ್ರಾಂತ್ ಅವರಿಗೆ ಬೇಜಾರಾಗಿರ್ಬೋದಲ್ವಾ? ಹಾಗಾದಾಗ ನೋವಾಗೋದು ಸಹಜ ಅಲ್ವಾ? ನೀನೇ ಒಂದ್ಸರಿ ತಲೆ ತಣ್ಣಗಾದ್ಮೇಲೆ ಎಲ್ಲ ವಿಚಾರ ಮಾಡು, ಆಮೇಲೆಲ್ಲ ಕ್ಲಿಯರ್ ಆಗುತ್ತೆ. ಈ ಆರ್ತಿ ಅವ್ರು ಯಾಕೆ ಫೋನೇ ರಿಸೀವ್ ಮಾಡ್ತಾ ಇಲ್ಲ? ನೆನ್ನೆ ಅವ್ರು ಕಾಲ್ ಮಾಡಿದಾಗ ನಾನು ಚೆನ್ನಾಗಿ ಮಾತಾಡಿದೆ ತಾನೆ. ಹಾಗಿದ್ಮೇಲೆ ನಾನು ಇವತ್ತು ಹಾಗೆ ಮಾಡಿದ್ದಕ್ಕೆ ಯಾಕೆ ಕೋಪ ಮಾಡ್ಕೊಳ್ಬೇಕು? ವಿಕಿ, ನೀನು ಪ್ರತಿ ಸಲ ಅವ್ರ ಮನೆ ಮುಂದೆ ಹೋಗಿ ನಿಲ್ಲೋದು ಸ್ಟಾಪ್ ಮಾಡಬೇಕು. ಅದು ನಿನ್ನ ಈಗೋಗೆ, ಸೆಲ್ಫ್ ರೆಸ್ಪೆಕ್ಟ್ಗೆ ಹರ್ಟ್ ಆಗುತ್ತೆ. ಲವ್ವಲ್ಲಿ ಇದೆಲ್ಲ ಕಾಮನ್ ತಾನೆ. ಒಂದಲ್ಲ ಒಂದಿನ ಸರಿಯಾಗುತ್ತೆ ಬಿಡು. ಅರೆ ಸಾರಿಕಾ, ಯಾವಾಗ ಬಂದೆ? ಈಗಷ್ಟೇ ಬಂದತ್ತೆ. ಬಾ ಕೂತ್ಕೊ. ಹಾಂ, ನೀನೇನೋ ಇನ್ನೊಂದು ವಾರದಲ್ಲಿ ವಿಕ್ಕಿ ಮನಸ್ಸು ಬದಲಾಯಿಸ್ತೇನೆ ಅಂತ ಹೇಳಿದೆ. ಅವನು ನೋಡ್ತಿದ್ರೆ ನನಗೇನು ಆ ರೀತಿ ಅನ್ನಿಸ್ತಿಲ್ಲ. ವಿಕ್ಕಿ ಯಾರನ್ನಾದರೂ ಲವ್ ಮಾಡ್ದೇನಾ? ನಿನಗೇನಾದರೂ ಗೊತ್ತಾ? ಇಲ್ಲ ಅತ್ತೆ, ಇನ್ನೂ ಗೊತ್ತಾಗಿಲ್ಲ. ಬಟ್ ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಯಾಕಂದರೆ ನಾನು ಚಿಕ್ಕ ವಯಸ್ಸಿಂದ ಏನೇನು ಬಯಸಿದ್ದೀನೋ ಅದೆಲ್ಲ ಸಿಕ್ಕಿದೆ. ಈಗಲೂ ಹಾಗೇ ಆಗುತ್ತೆ. ನಿನ್ನ ಈ ಕಾನ್ಫಿಡೆನ್ಸ್ ಗುಣನೇ ನಂಗೆ ಇಷ್ಟ ಆಗೋದು. ಕೂತಿರು, ಜ್ಯೂಸ್ ತರ್ತೀನಿ. ಗೌತಮ್ನೇ ಯೂಸ್ ಮಾಡಿ ಇವರಿಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರೋ ಹಾಗೆ ಮಾಡಿದೆ. ಚೆಕ್ ಮಾಡೋಣ ಅಂತ ಬಂದರೆ ನನ್ನ ಪ್ಲ್ಯಾನ್ ವರ್ಕೌಟ್ ಆಗಿದೆ. ಆರ್ತಿಗೆ ವಿಕ್ಕಿ ಮೇಲೆ ಕೋಪ, ವಿಕ್ಕಿಗೆ ಆರ್ತಿ ಮೇಲೆ ಕೋಪ. ಸಿಚುವೇಶನ್ ಹೀಗಿದ್ದಾಗಲೇ ಆಟ ಆಡೋದಕ್ಕೊಂದು ಮಜಾ. ಈಗ ನಾನು ನೆಕ್ಸ್ಟ್ ಪ್ಲ್ಯಾನ್ ಎಕ್ಸಿಕ್ಯೂಟ್ ಮಾಡೋ ಟೈಮ್ ಬಂತು. ಐಮ್ ರಿಯಲಿ ಸಾರಿ ಸಾಧಕ್. ವಾಸ್ ನಾಟ್ ಇನ್ ದ ರೈಟ್ ಫ್ರೇಮ್ ಆಫ್ ಮೈಂಡ್. ಕಾರಣ ಕಂಪನೀಸ್ಗೆ ಪ್ರೆಸೆಂಟೇಷನ್ ಕೊಡೋದು ತುಂಬ ಇಂಪಾರ್ಟೆಂಟ್ ಅಂತ ನನಗೆ ಅರ್ಥ ಆಗುತ್ತೆ. ಬಟ್ ನನಗೆ ಕೊಡೋದಕ್ಕಾಗಲಿಲ್ಲ. ನನಗೆ ಮುಂಚೆನೇ ಗೊತ್ತಿದ್ದಿದ್ರೆ ನಿಮಗೆ ಪ್ರಿಪೇರ್ ಆಗೋದಕ್ಕೆ ಹೇಳ್ತಿದ್ದೆ. ಐಮ್ ರಿಯಲಿ ಸಾರಿ, ನನ್ನಿಂದ ಹಾಳಾಯಿತು. ಅಲ್ಲ, ಈಗ ಏನಾಯಿತು ಅಂತ ಹೀಗೆ ಹೇಳ್ತಿದ್ದೀರಾ? ಪ್ರೆಸೆಂಟೇಷನ್ ಆಯಿತು. ವಾಟ್? ಪ್ರೆಸೆಂಟೇಷನ್ ಎಷ್ಟು ಚೆನ್ನಾಗಾಯಿತು ಅಂದರೆ ಡೀಲ್ 2 ಕೋಟಿಗೆ ಅಂತ ನಾವು ಪ್ರಪೋಸ್ ಮಾಡೋಕ್ಕೆ ಮುಂಚೆನೇ ಅವರೇ 3.5 crore ಒಪ್ಕೊಂಡ್ಬಿಟ್ರು.